ನೋಡಿ ಏನು ಮಾವಿನ ಹಣ್ಣಿಂದು ಸಾಸಿವೆ ರೆಡಿ ಆಗಿತ್ತಲ್ಲ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮಾವಿನ ಹಣ್ಣಿನ ಸಾಸಿವೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ ಈಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಎಲ್ಲಿ ಹೋಗಿಲ್ಲ, ಕೆಲಸಕ್ಕೆಲ್ಲ ಸುಸ್ತಾಯಿತು ಒಂಥರ. ಇವತ್ತು ಮನೆಯಲ್ಲೇ ಇದ್ದೀನಿ. ಈಗ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಮಧ್ಯಾಹ್ನ ಬೆಳಿಗ್ಗೆ ಆಗಿದೆ, ಅವಲಕ್ಕಿ ಅದು ಮಾಡಿದ್ದೆ, ಏನು ಮಾಡಲಿಲ್ಲ. ಈಗ ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕಂಥೇಳಿ ಹರಿವೆ ಸೊಪ್ಪು ಇತ್ತು ಮೊನ್ನೆ ಸಂತೆದು, ಹಾಗೆ ಇಟ್ಬಿಟ್ಟಿದ್ನಿ. ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಈಗ ಪದಾರ್ಥ ಮಾಡೋದಕ್ಕೆ ರೆಡಿ ಆಗ್ತಾಯಿದ್ದೀನಿ ನೋಡಿ. ಹರಿವೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ತೊಳೆದಿದ್ದೀನಿ ಒಂದು 2ರಿಂದ 3 ಸತಿ. ಯಾಕೆ ಅಂದರೆ ಇದರೊಳಗಡೆ ಹೊಯ್ಗೆ ಫುಲ್ ಇತ್ತು. ಇಲ್ಲಿ ಈರುಳ್ಳಿ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಎಣ್ಣೆ ಕೂಡ ಹಾಕ್ತೀನಿ. ಒಳಗೆ ನೋಡ್ತೀನಿ ರೊಟ್ಟಿ ಮಾಡ್ದಾಗತ್ತಾ ಏನು ಮಾಡ್ದಾಗತ್ತಾ ಅಂಥೇಳಿ ನೋಡ್ತೀನಿ. ನೋಡಿ ಎಣ್ಣೆ ಕೂಡ ಕಾಯ್ತಾ ಇದೆ. ಈಗ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೆ. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನನಗೆ ತುಂಬ ಸತಿ ಹಾಕಿದ್ದೇನೆ ನಾನು ಹರಿವೆ ಸೊಪ್ಪಿನ ವಿಡಿಯೋ. ಇದು ಒಂದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಕಾಯಿ ಮೆಣಸನ್ನು ಸ್ವಲ್ಪ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈಗ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇದಕ್ಕೀಗ ಹರಿವೆ ಸೊಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ಎಲ್ಲವನ್ನು ಏನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ನೆಲ್ಲ ಅದನ್ನು ಹಾಕಿಬಿಡ್ತೀನಿ ಎಲ್ಲ ಇದಕ್ಕೆ. ನೋಡಿ ಈ ಥರ ಎಲ್ಲ ನೋಡಿ. ಇಲ್ಲಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದೆ. ಸ್ವಲ್ಪ ನೀರನ್ನು ಇದಕ್ಕೆ ಬೆರೆಸಿದ್ದೀನಿ ಸ್ನೇಹಿತರೆ. ಈಗ ಕೆಳಗೆ ಕೂಡ ಸ್ವಲ್ಪ ಬಿತ್ತು ಹಾಕುವಾಗ. ಇದಕ್ಕೆ ಸ್ವಲ್ಪ ಕೂಡ ನಾನು ಒಂದು ಅರ್ಧ ಕಪ್ಪಿನಷ್ಟು ನೀರು ಸೇರಿಸಿದ್ದೆ ಆವಾಗಲೇ. ನೀರು ಹಾಕಿ ಈಗ ಸ್ವಲ್ಪ ಇದನ್ನು ಮಾಡಿದೆ, ಕುದಿಸ್ಕೋಬೇಕು ಈಗ ಚೆನ್ನಾಗಿ. ನೋಡಿ ಇದು ಎಳೀದು ಕೂಡ ಇದೆ. ಸ್ವಲ್ಪ ನನಗೆ ಯಾಕೋ ತಳ ಹಿಡ್ದಂಗಾಯಿತು, ಅದಕ್ಕಾಗಿ ನೀರು ಹಾಕಿದ್ದೇನೆ. ಸ್ವಲ್ಪ ಕುದೀಲಿ ಚೆನ್ನಾಗಿ. ಈಗ ಇನ್ನು ಏನೂ ಹಾಕೋದು ಬೇಡ ಇದಕ್ಕೆ. ನೋಡಿ ನೀರಿದೆ, ಇದು ಕುದ್ರೆ ಆಯಿತು. ರೊಟ್ಟಿಗೆ ಈ ಥರ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಇದು ನೋಡಿ ಸೊಪ್ಪು ಕೂಡ ರೆಡಿ ಆಯಿತು ಸ್ನೇಹಿತರೆ. ಈಗ ಆವಾಗಲೇ ಸ್ವಲ್ಪ ನೀರಿಲ್ಲ, ತಳ ಹಿಡಿತಾ ಇದೆ ಯಾಕೋ ಅಂಥೇಳಿ ನೀರು ಹಾಕಿದೆ. ಈಗ ಕುದ ನಂತರ ತುಂಬಾ ಎಳೆ ಸೊಪ್ಪಿತ್ತು, ಮತ್ತಷ್ಟು ನೀರು ಬಿಡ್ತದೆ. ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ. ಈಗ ಇದಕ್ಕೆ ಏನಾದರೂ ಈಗ ರೆಡಿ ಮಾಡ್ಕೋತೀನಿ ಪದಾರ್ಥಕ್ಕೆ. ನೋಡಿ ನಾನು ಮಧ್ಯಾಹ್ನಕ್ಕೆ ರೊಟ್ಟಿನೂ ಮಾಡಲಿಲ್ಲ, ಅನ್ನ ಒಂದೇ ಮಾಡಿದೆ. ಪದಾರ್ಥ ಅನ್ನ ಮಾಡಿದ್ನೆಲ್ಲ ಈಗ ಏನೋ ಒಂದು ಮಾಡ್ಲಿಕ್ಕೆ ತೋರಿಸ್ತೀನಿ. ಯಾಕೆಂದರೆ ಯಜಮಾನ್ರು ನಾನು ಇರಲ್ಲ, ಹಾಗಾಗಿ ರಾತ್ರಿಗೆ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಡು ಅಂತಂದರು. ಯಾಕಂದರೆ ಹೊರಗಡೆ ಹೋಗೋರಿದ್ರು. ಹಾಗಾಗಿ ಮತ್ತು ಧನುಷ್ ಬೇಡಮ್ಮ ಅಂದ. ಹಾಗಾಗಿ ಧನುಷ್ನು ಬೇಡ ಅಂದರೆ ರಾತ್ರಿ ಒಂದು 4 ಚಪಾತಿ ಇತ್ತು. ಹಾಗೆ ಅನ್ನ ಒಂದು ಮತ್ತು ಹರಿವೆ ಸೊಪ್ಪು ಪದಾರ್ಥ ಮಾಡಿದೆ. ಈಗ ಏನು ಮಾಡ್ತಾಯಿದ್ದೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಹರಿವೆ ಸೊಪ್ಪು ಪದಾರ್ಥ ಇದೆ ಇದರೊಳಗಡೆ. ಮತ್ತು ಇಲ್ಲಿ ಅನ್ನ ಮಾಡಿದ್ದೀನಿ. ಊಟ ಮಾಡಿದರೆ ಆಲ್ರೆಡಿ ಎಲ್ಲರೂ. ಇದನ್ನು ಒಂದು ಕಡೆ ನಾನೀಗ
ಎತ್ತಿಟ್ಕೋತೀನಿ ಎಲ್ಲವನ್ನು. ಈಗ ಬೇಸಿಗೆಲ್ಲ ಸಿಕ್ಕಾಪಟ್ಟೆ ಇರುವೆ ಬರ್ತಾಯಿದೆ ಸ್ನೇಹಿತರೆ. ಇರುವೆ ಕಾಟದಿಂದ ನನಗಂತೂ ಸಾಕಾಗಿಬಿಟ್ಟಿದೆ ನೋಡಿ. ಇದು ಸಣ್ಣಂದಿರುವೆ ನೋಡಿ, ಕಣ್ಣಿಗೆ ಕಾಣಿಸಲ್ಲ ಮತ್ತು ತುಂಬ ವಾಸ ಬರ್ತಾವೆ ಅವು. ಅದರಿಂದಾಗಿ ಏನು ಮಾಡೋದಕ್ಕೆ ಆಗ್ತಾಯಿಲ್ಲ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂಥೇಳಿ ತೋರಿಸ್ತಾ ಇದ್ದೀನಿ. ಇದು ಮಾವಿನ ಹಣ್ಣು. ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಸ್ವಲ್ಪ ಗೆರಟೆ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೇನೆ. ಈ ಥರ ಸ್ವಲ್ಪ ದೊಡ್ಡ ಸ್ಪೂನ್ ತೊಗೋತೀನಿ, ಮತ್ತು ಚಿಕ್ಕದೊಂದು ತೊಗೋಬೇಕಾಗತ್ತೆ. ಎರಡೆರಡು ಸತಿ ಆಗುತ್ತೆ ನೋಡಿ. ಇಲ್ಲಿ ಈ ಥರ ಗೆರಟೆಗಳನ್ನು ಸಿಪ್ಪೆ ತೆಗೆದು ಸ್ವಲ್ಪ ಗೆರಟೆನ ಹೆಚ್ಕೊಂಡಿದ್ದೀನಿ. ಹಾಗೆ ಇದು ಮಾವಿನ ಹಣ್ಣು, ಒಂದು 5-6 ಮಾವಿನ ಹಣ್ಣು. ಇದು ಎಲ್ಲವನ್ನು ಗೆರಟೆ ಒಳಗಡೆ ಹೆಚ್ಕೊಂಡ್ಬಿಟ್ರೆ ಮಾವಿನ ಹಣ್ಣನೇ ಇದೆ. ಗೆರಟೆ ತುಂಬಾ ಚಿಕ್ಕದಿದೆ, ಸ್ವಲ್ಪ ಸಿಹಿ ಇದೆ, ಸ್ವಲ್ಪ ಹುಳಿ ಇದೆ, ಚೆನ್ನಾಗಿದೆ. ಇದರದೊಂದಿಗೆ ಸಿಂಪಲ್ಲಾಗಿ ಮಾವಿನ ಹಣ್ಣಿನ ಸಾಸಿವೆ ಮಾಡೋದು ಹೇಗೆ ಅಂಥೇಳಿ ನಿಮ್ಗೆ ತೋರಿಸ್ಲಿಕ್ಕೆ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಇದರೊಳಗಡೆ ಸಾಕಾಗ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಸುಮ್ಮನೆ ದೊಡ್ಡ ತೊಗೋಬೇಕಾ ಪದಾರ್ಥ ಮಾಡಲಿಕ್ಕೆ, ಇದರಲ್ಲಿ ಹಿಡಿತಾ ಗೊತ್ತಿಲ್ಲ, ನೋಡ್ತೀನಿ. ಇದರಲ್ಲೇ ಅಂತ ಹಿಡಿಯಲ್ಲ, ಇದರಲ್ಲೇ ನೋಡ್ತೀನಿ ಸ್ನೇಹಿತರೆ. ಎತ್ತಿಡ್ಲಿಕ್ಕೆ ಒಳ್ಳೆಯದಾಗುತ್ತೆ, ಹಾಗಾಗಿ ಇದರೊಳಗಡೆ ಮಾಡ್ತೀನಿ. ಈಗ ಇಲ್ಲಿ ಸ್ವಲ್ಪ ಕಾಯಿ ಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1-2 ಬ್ಯಾಡಗಿ ಮೆಣಸು ತುಂಡು ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ. ಇದಕ್ಕೆ ಸ್ವಲ್ಪ ಸಾಸಿವೆನೇ ಜಾಸ್ತಿ ಬೇಕು. ಇದರದ ಫುಲ್ ವಿಡಿಯೋ ಇವತ್ತು ಬರುತ್ತೆ ನಿಮಗೆ, ನಾಳೆ ಬೆಳಗ್ಗೆನೇ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದರದ್ದು ಸಿಪ್ಪೆ ಇರುತ್ತಲ್ಲ, ಅದರೊಳಗಡೆ ನೀರು ತೆಗೆದು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಕೂಡ. ಈಗ ಅದರದ್ದು ಫುಲ್ ವಿಡಿಯೋ ನಾಳೆ ಬೆಳಗ್ಗೆನೇ ಬರುತ್ತೆ, ಅಪ್ಲೋಡ್ ಮಾಡ್ತೇನೆ. ಈ ವಿಡಿಯೋನ ಶೂಟ್ ಮಾಡ್ತೇನೆ, ಬನ್ನಿ ನೋಡಿ. ಇಲ್ಲಿ ಮಾವಿನ ಹಣ್ಣಿನ ಸಾಸಿವೆ ಕೂಡ ಕುದೀತಾ ಇದೆ ಸ್ನೇಹಿತರೆ. ಇಲ್ಲಿ ಇದು 1-2 ನಿಮಿಷ ಚೆನ್ನಾಗಿ ಕುದಿಬೇಕು. ನಾನು ಇದರದ್ದು ಸಿಪ್ಪೆದ್ದು ಸ್ವಲ್ಪ ನೀರು ಹಾಕಿದ್ನೆಲ್ಲ ತಿಳುವಾಗಿದೆ, ಸ್ವಲ್ಪ ಕುದಿಬೇಕು. ಗೆರಟೆಯಿಂದ ಏನು ನಾವು ಗೆರಟೆ ಒಂದು ಅರ್ಧಂಬರ್ಧ ಮಾವಿನ ಹಣ್ಣನ್ನು ತೆಗ್ದಿರ್ತೀವಿ. ಇದು ಒಂದು ಸ್ವಲ್ಪ ಕುದಿಬೇಕು, ಅಂದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅಷ್ಟರಲ್ಲಿ ಏನು ಮಾಡ್ತೀನಿ, ಒಂದಿಷ್ಟು ಪಾತ್ರೆಗಳದಾವ ಸ್ನೇಹಿತರೆ. ಪಾತ್ರೆನ ತೊಳಿತೇನೆ. ಈಗ ಒಂದಿಷ್ಟು ತೊಳೆದು ಇಟ್ಕೊಂಡಿದ್ದೇನೆ. ಅದು ಮಾವಿನ ಹಣ್ಣಿನ ಸಿಪ್ಪೆ ಇದೆಲ್ಲ ಕಟ್ಟೆಗೆ ಹಾಕ್ತೀನಿ. ಒಂದು ಕುತೂಹಲಕಾರಿ ವಿಚಾರನ ನಿಮಗೆ ಹೇಳ್ತೇನೆ, ಬನ್ನಿ. ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಆ ಕಡೆಗೆ ಹೊರಗಡೆ ಹೋಗಬೇಕು. ಇದು ಮಾವಿನ ಹಣ್ಣಿನ ಸಿಪ್ಪೆ ಕಟ್ಟೆಗೆ ಹಾಕಿ ಅಂಥೇಳಿ. ನಾನು ಇವತ್ತು ಬೆಳಗ್ಗೆಯಿಂದ ಬಟ್ಟೆ ಫುಲ್ ಬಿದ್ದಿದ್ದಾವೆ ಗಾಳಿ. ಇವತ್ತು ಬೆಳಗ್ಗೆಯಿಂದ ತುಂಬಾ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿದೆ. ಏನು ಸೌಂಡ್ ಅಂತಂದರೆ ಸ್ನೇಹಿತರೆ, ಬರಲಿಕ್ಕೆ ಹೆದರಿಕೆ ಆಗ್ತಾ ಉಂಟು ಹೊರಗಡೆ ಬರಲಿಕ್ಕೆ. ಮುಂಗುಷಿ ಇಲ್ಲಿ ಇದನ್ನೊಂದು ಇಲ್ಲಿ ಇಟ್ಬಿಡ್ತೇನೆ, ಆಮೇಲೆ ತೊಗೊಂಡೋಗ್ತೀನಿ. ಇಲ್ಲಿ ನೋಡಿ ತೆಂಗಿನ ಮಡಲೆಲ್ಲ ಹಾಕಿವಲ್ಲ, ಇಲ್ಲೇ ಇದೆ, ಏನು ದೂರಿಲ್ಲ. ನಮ್ಮ ತೆಂಗಿನ ಗಿಡ ಇಲ್ಲಿದೆ ನೋಡಿ, ಇಲ್ಲೇ ಇದೆ. ಇದ್ರ ಕೆಳಗಡೆ ಹಬ್ಬ ಇದೆ. ಈಗ ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಸೌಂಡ್ ಮಾಡ್ತಾನೇ ಇದೆ. ಅದು ಇಷ್ಟೊತ್ತಲ್ಲೆಲ್ಲ ಹೊರಗೆ ಬರಲ್ಲ, ಏನು ಬಂದರೂ ರಾತ್ರಿ ಹೊತ್ತಲ್ಲಿ. ಅದು ಸೈಲೆಂಟ್ ಆದಮೇಲೆ ಹೊರಗಡೆ ಹೆಜ್ಜೆ ಹಾಕ್ತದೆ ಅದು. ಅದಕ್ಕಾಗಿ ಆವಾಗಲಿಂದ ನನ್ನ ಮಕ್ಕಳು ಇಬ್ಬರು ಶ್ರೇಯನ ಮನೆಯಲ್ಲಿದ್ದಾಳಲ್ಲ, ಬಂದು ಇಣಿಕಿ ಹೋಗ್ತಾ ಇದ್ದಾರೆ, ಹೊರಗೆ ಬಂತ ಅಂಥೇಳಿ. ಅದು ಹೊರಗಡೆ ಬರ್ತಾನೇ ಇಲ್ಲ. ಅದ್ರ ಕೆಳಗಡೆ ಕೂತ್ಬಿಟ್ಟಿದೆ. ಅಂದರೆ ಅಲ್ಲಿ ತುಂಬ ಮಡಲ್ಗಳದಾವೆ. ಅಲ್ಲಿ 1-2 ವರ್ಷದಿಂದ ಅಲ್ಲಿ ಗಲೀಜು ಹಾಗೇ ಇದೆ. ನಾವು ಕ್ಲೀನ್ ಮಾಡಿಲ್ಲ ಅದನ್ನು, ಬರೀ ಬೇರೆಯವ್ರ ಸೈಟನೇ ಮಾಡ್ಕೊಂಡು ಹೋಗೋದಾಗ್ತಾಯಿದೆ. ಅದಕ್ಕಾಗಿ ನನ್ನ ಮಗ ಬೆಳಗ್ಗೆಯಿಂದ ಹೇಳ್ತಿದ್ದೆ, ನಮ್ಮ ತುಂಬ ಸೌಂಡ್ ಬರ್ತಾಯಿದೆ, ಅಲ್ಲಿ ಹಬ್ಬ ಇದೆ ಅಂತೇಳಿ. ಹೌದು, ಅದಕ್ಕಾಗಿ ನಾವು ನನ್ನ ಜಾಸ್ತಿ ಹೊರಗಡೆ ಬಿಟ್ಟಿಲ್ಲ ಸ್ನೇಹಿತರೆ. ಮಲಗಿದಾನೆ ಈಗ ಒಳಗಡೆ, ಸುಮ್ಮನೆ ಯಾಕೆ ಅಂಥೇಳಿ. ಈಗ ಆದಷ್ಟು ನಾನು ಪದಾರ್ಥ ಮಾಡಿ ಪಾತ್ರೆ ತೊಳೆದು, ಮಳೆ ಗಾಳಿ ಬಿಡ್ತಾಯಿದೆ, ನೋಡ್ತೀನಿ. ರೊಟ್ಟಿ ಮಾಡೋದಾದ್ರೆ ಈಗಲೇ ಮಾಡಿ ಇಟ್ಬಿಡ್ತೀನಿ. ಒಂದಿಷ್ಟು ಪಾತ್ರೆಗಳನ್ನು ಚೆನ್ನಾಗಿ ಕುದೀತಾ ಇದೆ ನೋಡಿ. ಮಾವಿನ ಹಣ್ಣು ನೆನೆಸಿ, ಇದು ಗೊಜ್ಜುನೂ ಅನ್ಬೋದು, ಸಾಸಿವೆನೂ ಅನ್ಬೋದು. ಪರಿಮಳ ಸಖತ್ತಾಗಿ ಬರ್ತಾಯಿದೆ ಮಾತ್ರ, ತುಂಬ ಚೆನ್ನಾಗಿ. ನನಗೆ ಈ ಥರ ಮಾವಿನ ಹಣ್ಣಿನ ಪದಾರ್ಥ ಮಾಡೋದಂದರೆ ತುಂಬಾ ಇಷ್ಟ. ಗೆರಟೆ ತುಂಬಾ ಚಿಕ್ಕದು ಇದರೊಳಗಡೆ. ನಾನು ಅದರೊಳಗಡೆ ಇನ್ನೂ ಮಾವಿನ ಹಣ್ಣು ಬಿಟ್ಟಿದ್ದೇನೆ. ಅಂದರೆ ಸೀಪಿ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಅಷ್ಟೇ. ಈಗ ಇವಷ್ಟು ಪಾತ್ರೆ ತೊಳೆದ್ಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಕಾದಿದೆ. 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ.
ಈಗ ಉದ್ದಿನ ಬೇಳೆ ಹಾಕಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೇನೆ. ನೋಡಿ, ಕರಿಬೇವು ಸೊಪ್ಪು ಹಾಕಿದ ಮೇಲೆ ಇದಕ್ಕೆ 2 ಬ್ಯಾಡಗಿ ಮೆಣಸಿನ್ಕಾಯಿನ ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ನಮಗೆ. ಮಾತ್ರ ನೋಡಿ ಈಗ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ. ಇದು ಮಾವಿನ ಹಣ್ಣಿನ ಸಾಸಿವೆ ಮಾಡೋದ್ರಿಂದ ಸ್ವಲ್ಪ ಸಾಸಿವೆ ಜಾಸ್ತಿ ಬೇಕಾಗುತ್ತೆ. ಆಪ್ಷನಲ್, ಇದು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ನೋಡಿ, ಈಗ ಅರಿಶಿನ ಹಾಕಿ ಎಣ್ಣೆಯಲ್ಲಿ ಇದನ್ನು ಕೂಡ ಫ್ರೈ ಮಾಡಿದರೆ ಆಯಿತು. ಇಲ್ಲಿ ನಾನು ಮಾವಿನ ಹಣ್ಣನ್ನು ಸಿಪ್ಪಿ ತೆಗೆದು ಇದನ್ನು ತಗೊಂಡಿದ್ದೇನೆ. ಗೆರಟೆ ಒಳಗಡೆ ಕೂಡ ಸ್ವಲ್ಪ ತೆಗೆದಿದ್ದೇನೆ. ಈ ಥರ ಮಾಡಿ ಎತ್ತಿ ಇಟ್ಕೊಂಡಿದ್ದೇನೆ ನಾನು. ಇದೆಲ್ಲವನ್ನು ನಾನು ಇದಕ್ಕೆ ಸೇರಿಸ್ಕೊತೀನಿ. ನೋಡಿ, ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದಕ್ಕೂ ಒಂದು ರೀತಿ. ಈಗ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೇನೆ. ನೋಡಿ, ಇಲ್ಲಿ ನಾವು ಏನು ಮಾವಿನ ಹಣ್ಣಿಂದು ಸಿಪ್ಪೆ ಎಲ್ಲ ಇತ್ತಲ್ಲ ಅದರದ್ದೆಲ್ಲ ರಸ ತಕ್ಕೊಂಡೆ ಸ್ವಲ್ಪ ನೀರು ಹಾಕಿ, 1 ಗ್ಲಾಸ್ ನೀರು ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ನಮಗೆ ಯಾವ ಸೈಜಲ್ಲಿ ಯಾವ ಥರ ಗಟ್ಟಿ ಬೇಕಂದರೆ ಗಟ್ಟಿ ಕೂಡ ಮಾಡ್ಕೋಬೋದು, ಇಲ್ಲ ಅಂದರೆ ನಮಗೆ ತಿಳು ಬೇಕಂದರೆ ತಿಳು ಕೂಡ ಮಾಡ್ಕೋಬೋದು. ಇದಕ್ಕೆ ನೀವು ಬೇಕಂದರೆ ಕಾಯಿ ಮೆಣಸು ಕೂಡ ಹಾಕ್ಕೋಬೋದು. ಎಣ್ಣೆಯಲ್ಲಿ ಬೇಕಾದರೆ ಎಣ್ಣೆಯಲ್ಲಿ ಕೂಡ ಹಾಕ್ಕೊಳ್ಳಿ, ಇಲ್ಲಾಂದರೆ ಹೀಗೆ ಮೇಲ್ಗಡೆ ಕೂಡ ಹಾಕ್ಕೊಳ್ಳಿ. ನಾನು ಎಣ್ಣೆಯಲ್ಲಿ ಹಾಕೋದನ್ನು ಸ್ವಲ್ಪ ಮರ್ತಿದ್ದೇನೆ, ಹಾಗಾಗಿ ಮೇಲ್ಗಡೆ ಕೂಡ ಹಾಕ್ತಾಯಿದ್ದೀನಿ. ನಾನು ಆಲ್ಮೋಸ್ಟು ಮೇಲೇ ಹಾಕಿ ಕುದಿಸ್ಕೊತೇನೆ, ಎಣ್ಣೆಯಲ್ಲಿ ಹಾಕಲ್ಲ. ಎಣ್ಣೆಯಲ್ಲಿ ಹಾಕಿದರೆ 2 ಪುಡಿ ಇದಾಗತ್ತೆ ಅಂಥೇಳಿ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ತೇನೆ. ಚೂರು ಬೆಲ್ಲ ಹಾಕ್ತೇನೆ. ಸ್ವೀಟ್ ಇರೋದ್ರಿಂದ ನಾನು ಜಾಸ್ತಿ ಬೆಲ್ಲ ಹಾಕ್ತಾಯಿಲ್ಲ, ಇಲ್ಲಿ ಚೂರು ಹಾಕ್ತಾಯಿದ್ದೀನಿ. ಹುಳಿ ಜಾಸ್ತಿ ಇದ್ದರೆ ಇನ್ನೊಂದು ಸ್ವಲ್ಪ ನೀವು ಬೆಲ್ಲನ ಹಾಕ್ಕೊಳ್ಳಿ. ನಾನಿಲ್ಲಿ 8 ಮಾವಿನ ಹಣ್ಣಿಂದ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು 5 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು. ಈಗ ಇದು ಚೆನ್ನಾಗಿ ಒಂದು 5 ನಿಮಿಷ ಬೇಯಲಿ. ನೋಡಿ, ಈ ಥರ ಈಗ ರೆಡಿಯಾಗಿದೆ ನಮಗೆ ಮಾವಿನ ಹಣ್ಣಿನ ಸಾಸಿವೆ. ನಿಮಗೆ ಸರ್ವ್ ಮಾಡಿ ನಾನು ತೋರಿಸ್ತೇನೆ. ನೋಡಿ, ಏನು ಮಾವಿನ ಹಣ್ಣಿಂದು ಸಾಸಿವೆ ರೆಡಿಯಾಗಿತ್ತಲ್ಲ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಮಾವಿನ ಹಣ್ಣಿನ ಸಾಸಿವೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಮಧ್ಯಾಹ್ನದ ರೊಟ್ಟಿ ನಾನು ಮಾಡಲಿಲ್ಲ, ಆವಾಗಲೇ ಹಾಗಲಕಾಯಿ ಕಟ್ ಮಾಡ್ಕೊಂಡು ಈಗ ಹುರಿದಿದ್ದೇನೆ ಉಪ್ಪು ಹಾಕಿ. ಈಗ ಇದೊಂದಿಷ್ಟು ಹುರ್ಕೊಂಡಿದ್ದೇನೆ. ಆಯಿತು, ಇವತ್ತು ಮಾವಿನ ಹಣ್ಣಿಂದ ಸಾಸಿವೆ ಮಾಡಿದ್ನೆಲ್ಲ ಅದು ಇದೆ. ಇದರೊಳಗಡೆ ಹರಿವೆ ಸೊಪ್ಪಿದೆ, ಇದರಲ್ಲಿ ಅನ್ನ ಇದೆ. ಈಗ ಪಟ ಒಂದು 4 ರೊಟ್ಟಿ ಮಾಡ್ಬೇಕಂಥೇಳಿ ಅನ್ನತೀನಿ. ಮಳೆ ಗಾಳಿ ಜೋರು ಬಿಟ್ಟಿದೆ, ಗಾಳಿ ಹೊರಗಡೆ ಫುಲ್ ಇದೆ ಈಗ. ಮತ್ತು ಮಳೆನೂ ಈಗ ಒಂದು ಸ್ವಲ್ಪ ಹನಿ ಸಿಡಿದು ಹೋಯ್ತು. ಈಗ ಅದಕ್ಕಾಗಿ ನಾನು ಹಾಗಲಕಾಯಿ ತುಂಬ ಹೊತ್ತು ಉರಿಯುತ್ತೆ ಸ್ನೇಹಿತರೆ. ಗ್ಯಾಸ್ ಮೇಲೆ ಹುರಿದ್ರೆ ಗ್ಯಾಸನ್ನೇ ಖಾಲಿ ಆಗುತ್ತೆ ಇದು. ಹಾಗಾಗಿ ಒಲೆ ಮೇಲಾದರೆ ಬೆಸ್ಟ್ ಆಗುತ್ತೆ. ನಾನು ಅಲ್ಲಿ ಒಲೆ ಹತ್ರ ಕ್ಲೀನ್ ಮಾಡ್ಕೋಬೇಕು, ರೂಮ್ ಕಟ್ಟಬೇಕಂದ್ರೆ ಅದೇನಾಗಲ್ಲ ಅಂತ ಕಾಣಿಸುತ್ತೆ. ಈ ಬರೋ ವರ್ಷ ನೋಡಿದರೆ ಆಯ್ತು ಅಂತಂದು ನಾವು ಅದಕ್ಕೆ ತುಂಬಾ ಖರ್ಚಾಗೋ ಥರ ಕಾಣ್ತಾ ಇದೆ ಸ್ನೇಹಿತರೆ. ಅದಕ್ಕಾಗಿ ಬರೋ ವರ್ಷ ನೋಡಿದರೆ ಆಯ್ತು ಅಂತ ನಾತೀವಿ. ಹಾಗಾಗಿ ಅಲ್ಲೇ ಇನ್ನು ಕವರ್ ಕಟ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಎಲ್ಲ ಕವರ್ ಬಿದ್ದಿದೆ. ನನ್ನ ಮಗ ಓಡಾಡಿ ಕಟ್ತಾಯಿದ್ದ ನೋಡಿ ರಾತ್ರಿ ಟೈಮಲ್ಲಿ. ಈಗ ಅದಕ್ಕಾಗಿ ಕವರೆಲ್ಲ ಮಳೆಗಳಿಗೆ ಬಿದ್ದುಬಿಟ್ಟಿದೆ ಸ್ನೇಹಿತರೆ. ಏನು ಮಾಡೋದು, ಬಡವರ್ದಾಗದ 1 ಲಕ್ಷ ರೂಪಾಯಿ ಅಂತೆ ಅಷ್ಟೇ ರೂಮ್ ಕಟ್ಟಲಿಕ್ಕೆ. ಬೇಡ ಅಂಥೇಳಿ ಬಿಡ್ಬೇಕು ಅಂದ್ಕೊಂಡೆ ಸ್ನೇಹಿತರೆ. ಈಗ ಇದು ಆಗಿದೆ, ರೆಡಿಯಾಗಿದೆ, ಬಿಟ್ಬಿಡ್ತೇನೆ. ಪಟ ಒಂದು 4 ರೊಟ್ಟಿ ಮಾಡ್ಕೊಂಡ್ಬಿಡ್ತೇನೆ ಸ್ನೇಹಿತರೆ. ಆವಾಗಲೇ ಹಾಗಲಕಾಯಿ ಅಂತ ಹುರಿದ್ನಿ, ಅನ್ನ ಪಲ್ಯ ಎಲ್ಲ ಇದೆ. ಒಂದು 4 ರೊಟ್ಟಿ ಮಾಡ್ತಾಯಿದ್ದೀನಿ ಬಿಸಿವು. ಆಯಿತು, ಲಾಸ್ಟ್ನೇ ರೊಟ್ಟಿ ಇದು. ರೊಟ್ಟಿ ಮಾಡಬೇಕಂದ್ರೆ ಒಂದು ಹಲಸ
ಅಹಸಾಸ ಪಡ್ಬೇಕು ನೋಡಿ ನಾನು. ಯಾಕಂತಂದರೆ ತಿನ್ನೋದಿಲ್ಲ. ಅಷ್ಟೇ ನಮ್ಮ ಮನೆಯವರು ತಿನ್ನೋದಕ್ಕೆ ಸ್ವಲ್ಪ ಇದನ್ನು ಮಾಡ್ತಾರೆ. ಮಧ್ಯಾಹ್ನ ಮಾಡ್ಬೇಕು ನನಗೆ, ನಾನು ಊಟ ಮಾಡಲ್ಲ ಅಂದರು. ಅದಕ್ಕಾಗಿ ಮತ್ತೆ ಬಿಟ್ಟೆ. ಅನ್ನ ಮಾಡಿದ್ದೆ, ಅದಕ್ಕೆ ಈಗಲಾದ್ರು ಮಾಡ್ಬೇಕಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ. ರೊಟ್ಟಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ತಿನ್ನೋದು ಸ್ವಲ್ಪ ಕಮ್ಮಿ ನಮ್ಮ ಮನೆಯಲ್ಲಿ. ಈ ಥರ ತಟ್ಟಿ ರೊಟ್ಟಿ ಮಾಡ್ತಿಲ್ಲ, ಮಸ್ತ್ ರೆಸಿಪಿ ಉತ್ತರ ಕರ್ನಾಟಕ ರೊಟ್ಟಿ, ಈ ಕಡೆ ಮಂಡ್ಯ ಮೈಸೂರು ಕಡೆ ರಾಗಿ ಮುದ್ದೆ, ಒಂದೊಂದು ಕಡೆ ಒಂದೊಂದು ಥರ ಇದೆ. ಮಲೆನಾಡು ಸೈಡ್ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಮಾಡ್ತೀನಿ, ಆದರೆ ರಾಗಿ ಮುದ್ದೆ ಇಷ್ಟರವರೆಗೂ ಮಾಡಿಲ್ಲ, ತಿಂದಿಲ್ಲ. ದೋಸೆ ಅದು ತಿಂದೀನಿ, ರಾಗಿ ಮುದ್ದೆ ಒಂದು ಮಾಡಿಲ್ಲ ಸ್ನೇಹಿತರೆ. ಅದನ್ನೊಂದು ಮಾಡಬೇಕು, ಕಲಿಬೇಕು. ಅಕ್ಕಿ ನೋಡಿ, ಜೋಳ ಅಂತೂ ಮಸ್ತದ. ಮೊನ್ನೆ ಊರಿಗೆ ಹೋಗಿದ್ನೆಲ್ಲ, ನಮ್ಮ ತಾಯಿಯವ್ರು ಕೊಟ್ಟು ಕಳಿಸಿದ್ರು. ಚೆನ್ನಾಗಿದ್ದಾವೆ ಜೋಳ ನೋಡಿ. ಈಗ ಇದಷ್ಟು ರೊಟ್ಟಿ ಆತಂದ್ರೆ ಪಟಾಪಟ ಗ್ಯಾಸ್ ಕಟ್ಟೆ ಒಂದು ಕ್ಲೀನ್ ಮಾಡ್ಕೋಬೇಕು. ಗ್ಯಾಸ್ ಕಟ್ಟೆ ಒಂದು ಕ್ಲೀನ್ ಆಗ್ತದೆ ನೋಡಿ. ರೊಟ್ಟಿ ಹೇಗೆ ಉಬ್ಬಿ ಬರ್ತವೆ ಸ್ನೇಹಿತರೆ, ಚೆನ್ನಾಗಿ ರೊಟ್ಟಿ ಉಬ್ದವು. ಮೆತ್ತಗಾದ ಈ ಥರ ಉಬ್ಬಿ ಬಂದರೆ ಮೆತ್ತಗ ಟೇಸ್ಟ್ ಹಾಕೋ ತಿನ್ನಲಿಕ್ಕೆ. ಗಟ್ಟಿ ರೊಟ್ಟಿನೂ ಮಾಡಿಟ್ಕೋಬೋದು. ಇವನು ನಾ ತಂದಿರ್ತೀವಿ ನೋಡಿ, ಊರಿಂದ ಬರುವಾಗ ಫಂಕ್ಷನ್ ಟೈಮಲ್ಲೆಲ್ಲ ಮಾಡ್ತೀವಿ ಗಟ್ಟಿ ರೊಟ್ಟಿ. ಇವನು ಮಾಡ್ತೀವಿ ನಾವು ಗಟ್ಟಿಯಾಗಿ. ಅಂದರೆ ಸ್ವಲ್ಪ ಗ್ಯಾಸ್ ಮೇಲೆ ತುಂಬ ಹೊತ್ತು ಬೇಯಿಸ್ಬೇಕಾಗತ್ತೆ. ಮತ್ತು ಗಟ್ಟಿ ರೊಟ್ಟಿ ಮಾಡ್ಬೇಕಾದ್ರೆ ಈ ಥರ ಉಬ್ಬಬಾರ್ದು ರೊಟ್ಟಿ, ತುಂಬ ತೆಳುವಾಗಿ ಮಾಡಬೇಕಾಗುತ್ತೆ. ಓಕೆ, ತೆಳುವಾಗಿ ಮಾಡಿಬಿಟ್ಟು ಉಬ್ಬಲ್ಲ. ತುಂಬ ದಪ್ಪ ಮಾಡಿದರೆ ಉಬ್ತವೆ ಚೆನ್ನಾಗಿ. ಅಂದರೆ ತುಂಬ ದಪ್ಪ ಮಾಡಿದರೆ ಉಬ್ಬುವಂಥದ್ದೇನಲ್ಲ, ಹೇಗೆ ಮಾಡಿದರೂ ಉಬ್ತಾವು. ಅದೇ ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗತ್ತೆ. ನಾನೇನು ಈಗ ತುಂಬ ತೆಳು ಮಾಡಿಲ್ಲ ರೊಟ್ಟಿಗಳನ್ನು, ಯಾಕಂದರೆ ಈಗ ಊಟ ಮಾಡೋರ್ದೇನೋ, ಹಾಗಾಗಿ ಊಟ ಮಾಡುವಾಗಲೇ ಬಿಸಿದು ಮಾಡಿದ್ರೆ ಆಯ್ತು ಅಂಥೇಳಿ ಅದಕ್ಕೆ ಮಾಡಿದೆ ಸ್ನೇಹಿತರೆ. ಈಗ ನೋಡಿ, ಇದನ್ನ ರೊಟ್ಟಿ ಆಯ್ತಲ್ಲ, ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಇದಾಗಿಬಿಡುತ್ತೆ ಈಗಲೇ. ಮತ್ತೆ ಆಮೇಲೆ ಮಾಡ್ತೀನಿ ಅಂದರೆ ನಮಗೂ ಆಲಸ್ತಾನ ಆಗಿಬಿಡುತ್ತೆ ಹೊಟ್ಟೆ ತುಂಬಿತಂದರೆ. ಹಾಗಾಗಿ ನೋಡಿ, ಅದಕ್ಕಾಗಿ ಇದನ್ನೊಂದು ನಾನು ತೊಳ್ಕೊಂಡು ಒರೆಸ್ಕೊಂಡ್ಬಿಡ್ತೀನಿ ಬೇಗ ಬೇಗ. ರೊಟ್ಟಿ ರೆಡಿ ಆಯಿತು. ಇನ್ನು ಏನಿದ್ರು ಊಟಕೊಂಡು ಕರೆದ್ಬಿಡ್ತೀನಿ ಸ್ನೇಹಿತರೆ. ಎಲ್ಲರೂ ಊಟ ಮಾಡೋಕೆ ಸಿಗ್ತೇವೆ ನೋಡಿ ಸ್ನೇಹಿತರೆ. ಇಲ್ಲಿ ಊಟಕ್ಕೆ ಹರಿವೆ ಸೊಪ್ಪು, ಹಾಗಲಕಾಯಿ, ಈರುಳ್ಳಿ, ರೊಟ್ಟಿ, ಮೊಸರು ಒಂದಿದೆ ಇಲ್ಲಿ. ಹಾಗೆ ಇಲ್ಲಿ ಸ್ವಲ್ಪ ಸೀಕರ್ಣಿ ಇದೆ. ಇಲ್ಲಿ ಇದು ಮೆಣಸಿನ್ಕಾಯಿದು ಬೆಳ್ಳುಳ್ಳಿ ಖಾರ, ಹಂಗೆ ಇಲ್ಲಿ ಮಾವಿನಕಾಯಿದು ಪದಾರ್ಥ, ಸಾಸಿವೆ ಇದೆ. ಎಲ್ಲ ಇಲ್ಲಿ ಇಟ್ಕೊಂಡು ಕೂತಿದೆ. ಊಟ ಮಾಡ್ತಾಯಿದ್ದೀವಿ. ನೀವು ಊಟ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಊಟ ಆಯಿತು. ಬಾಗಿಲು ಹಾಕೋದನಶ ಹುಳ ಹೊಂಟವು. ಹುಳ ಹೊಂಟವು. ದಪ್ಪನ ಬಾಗಿಲು ಹಾಕು. ಅಲ್ಲಿ ಬಾಗಿಲು ಹೊಂಟೈತೆ ನೋಡಿ, ಅಲ್ಲಿ ಒಂದು ಮ್ಯಾಟ್ ಮೇಲೆ ಒಂದು ಐತೆ. ನಾವು ತೆಗೆದೋಗಿ ಈ ಕಡೆ ಬಿಸಾಕು. ನೋಡಿ ಸ್ನೇಹಿತರೆ, ಊಟ ಆಯಿತು. ಊಟ ಆದ ನಂತರ ಹೊರಗಡೆ ಬಂದು ಸ್ವಲ್ಪ ವಾಕ್ ಮಾಡಬೇಕಂತೇಳಿ ಟೈಮ್ ಬಂದು ಅದರಲ್ಲಿ ರೆಡಿ ತುಂಬ ಆಗಿದೆ. ಸ್ವಲ್ಪ ಮಳೆ ಆಯಿತು ಸಾಯಂಕಾಲ, ಫುಲ್ ಅಂತೇನಿಲ್ಲ, ಸ್ವಲ್ಪ ಮಳೆ ಆಗಿದೆ. ಅಲ್ಲಿ ಸ್ಟೂಲ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಕೂತ್ಕೊಳ್ತೇನೆ ಈಗ. ಅಲ್ಲಿ ಕೂತ್ಕೊಂಡು ಈ ವಿಡಿಯೋ ಎಡಿಟ್ ಮಾಡಬೇಕಿತ್ತು, ಅದಕ್ಕಾಗಿ ಅಲ್ಲಿ ಕೂತ್ಕೋಬೇಕಂತ ಹೋದೆ. ವಿಡಿಯೋ ಇವತ್ತು ಎಂಡ್ ಮಾಡಿರಲಿಲ್ಲ, ಏನು ಮಾಡ್ಬೇಕಂತ ಬಂದೆ. ಮಾವಿನ ಹಣ್ಣಿನ ಸಾಸಿವೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಒಳ್ಳೆ ಚೆನ್ನಾಗಿ ಗಾಳಿ ಬೀಸ್ತಾಯಿದೆ ಹೊರಗಡೆ. ಸ್ವಲ್ಪ ಮಳೆ ಐತಲ್ಲ, ನಾನು ರೊಟ್ಟಿ ಮಾಡಿ ತಲೆ ಎಲ್ಲ ಚಂಡಿಗಿದೆ ಫುಲ್ಲು. ಮತ್ತು ಹಾಗಾಗಿ ಊಟ ಕೂಡ ಆಯ್ತಲ್ಲ, ಬಿಸಿ ಬಿಸಿ ರೊಟ್ಟಿ ತಿಂದು ಸೆಕೆ ಆಗ್ತಾ ಉಂಟು. ಅದಕ್ಕಾಗಿ ಇಲ್ಲಿ ಹೊರಗಡೆ ಕೂತಿದ್ದೀನಿ. ಹಾಗಾಗಿ ಯಾರಿಗೆಲ್ಲ ಇಷ್ಟ ಇವತ್ತಿನ ವಿಡಿಯೋ ಅಂತೇಳಿ ಕಮೆಂಟ್ ಮಾಡಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಲ್ಲ, ನನಗೆ ಕಮೆಂಟ್ ಓದಲಿಕ್ಕೆ ಇಷ್ಟ, ರಿಪ್ಲೈ ಕೊಡಲಿಕ್ಕೆ ಇಷ್ಟ ಯಾರೂ ಮಾಡಲ್ಲ. ಉಜ್ವಲ ಸಿಸ್ಟರ್ ಒಬ್ಬರೇ ಮಾಡ್ತಾರೆ. ನನಗೆ ಉಜ್ವಲ ಸಿಸ್ಟರ್ ಒಬ್ಬರೇ ಮಾಡ್ತಾರೆ, ಬಿಟ್ಟರೆ ಇನ್ನೊಬ್ಬರು ಮಾಡ್ತಾರೆ. ಯಾರು ಶೃಂಗೇರಿ ಅಮ್ಮ ಒಬ್ಬರು ಮಾಡ್ತಾರೆ ಅಷ್ಟೇ. 2 ಜನ ಮಾಡ್ತಾರೆ. ಶೃಂಗೇರಿ ಅಮ್ಮ ಏನು ಯಾವಾಗಲಾದರೂ ನೋಡಿದರೆ, ವಿಡಿಯೋ ನೋಡಿದರೆ ಮಾಡ್ತಾರೆ ಅವರು. ಉಜ್ವಲ ಸಿಸ್ಟರ್ದಂತೂ ಡೈಲಿ ಬರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ಅಲ್ಲದನಶ್ ಊಟ ಮಾಡಿ ಅವನು ಮಲಗಿದ. ಅವನು ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ನೋಡಿ. ನನ್ನ ಮಗನ ಕಾಲೇಜ್ ಸ್ಟಾರ್ಟ್. ಇನ್ನೇ ಇಷ್ಟೇ ಅದ ನಾನು
ಕೆಂಪು ಮುಖದ 15 ವರ್ಷ ಅಷ್ಟೇ ಅವನಿಗೆ. ಈಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. 15 ವರ್ಷ 4 ತಿಂಗಳಾಯ್ತಾ ಅಷ್ಟೇ ನಂಗೀಗ ಅಲ್ಲ. ಹೌದು, ಜಸ್ಟ್ 15 ವರ್ಷ ಅವನಿಗೆ. ಫಸ್ಟ್ PUC ಸ್ಟಾರ್ಟ್ ಆಯಿತು ಒಂದು. ಏನು ಮಾಡೋದು ಹೇಳಿ, ಬಡವ್ರ ಪರಿಸ್ಥಿತಿ. ಕೆಲ್ಸಕ್ಕೆ ಹೋಗೋದಕ್ಕೈತೆ ಅಂಥೇಳಿ ಕೆಲ್ಸಕ್ಕೆ ಹೋಗ್ತೀವಲ್ಲ, ಬೇಗ ಬೇಗ ಶಾಲೆಗೆ ಸ್ಕೂಲಿಗೆ 1ನೇ ಕ್ಲಾಸಿಗೆ ಹಾಕಿಬಿಟ್ಟಿವಿ 5 ವರ್ಷಕ್ಕೇ. ಈಗ ಅವರಿಗೆ ಏಜ್ ಡಿಫ್ರೆನ್ಸ್ ಆಗ್ತಾಯಿದೆ. ಶ್ರೇಯಾಂದಿನ 5 ವರ್ಷ 3 ತಿಂಗಳಿಗೆ 1ನೇ ಕ್ಲಾಸಿಗೆ ಸೇರಿಸಿ, ಇವನು 5 ವರ್ಷ 4 ತಿಂಗಳಿಗೆ 1ನೇ ಕ್ಲಾಸಿಗೆ ಸೇರಿಸಿ. ಕೆಲ್ಸಕ್ಕೆ ಹೋದಲ್ಲಿ ಗಿಡಗಳು ಎಳಿತಾರಲ್ಲ ಪಾಟಲ್ಲಿದ್ದದ್ದು, ಅವರೆಲ್ಲ ಬೈತಾರಂತೇಳಿ ಹೆದರಿ 4 ಗಂಟೆಗೆ, ಬೆಳಗ್ಗೆ 8 ಗಂಟೆಗೆ ಹೋದರೆ 4 ಗಂಟೆಗೆ ಬರ್ತಾರಂಥೇಳಿ ಸೇರಿಸ್ಬಿಟ್ಟಿದ್ದೀವಿ ಕೆಲ್ಸಕ್ಕೆ ಸ್ನೇಹಿತರೆ. ಈಗ ಅದು ತೊಂದರೆ ಆಯಿತು ಇವರಿಗೆ. ಮಿಡ್ಲಲ್ಲಿ 1ನೇ ಕ್ಲಾಸಿಗೆ ಕೂತ್ಕೊಂಡು ಹಿಂಗೆ ಒಂದು 4ನೇ ಕ್ಲಾಸದು ದಾಟಿದ ಮೇಲೆ ಅವ್ರು ಕೂತ್ಕೊಳ್ಳಲ್ಲ ಅಂತಂದರು. ಪರವಾಗಿಲ್ಲ ಅಂದರು ಟೀಚರ್ಸು. ಕೇಳಿದಾಗ ಬಿಟ್ಬಿಟ್ಟಿವಿ. ಈಗ ಸ್ವಲ್ಪ ಏನೋ ತೊಂದರೆ ಆಗ್ತದೆ ಅಂತಾರೆ, ಗೊತ್ತಿಲ್ಲ ಏನಾಗುತ್ತೆ ಅಂಥೇಳಿ. ಈಗ ನೋಡಬೇಕು ಸ್ನೇಹಿತರೆ. ನಾಳೆಯಿಂದ ನಮ್ಮ ಕಾಲೇಜು ಸ್ಟಾರ್ಟ್, ಫಸ್ಟ್ PUC. ಹಾಗಾಗಿ ಈಗ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಿರಿ ಯಾರಿಗೆಲ್ಲ ಬೇಕಂತೇಳಿ ಮೆಸೇಜ್ ಹಾಕಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ರೇಣುಕಾ ಸಾರಿ ಹೌಸ್ ಅಂಥೇಳಿ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಫೋನ್ ನಂಬರ್ ಅಂತ ಇದೆ, ಅದರಲ್ಲಿ ನೋಡಿ ನನಗೆ DM ಮಾಡಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್.